ಎಲ್ಲ ಏನಾಗ್ತದೆ, ಸೌದಿಯವರೇ ಹೇಳಿದ್ದಾರೆ, ಎಲ್ಲರಿಗಿಂತ ಮುಂಚೆನೇ ನಾನು ಬಂದಿದ್ದು, ನಾನು ಆ ಥರ ಪ್ರಶ್ನೆ ನನ್ನ ಮುಂದೆ ಇಲ್ಲ. ಬಿ ಜೆ ಪಿಯವರು ಆ ಥರ ಹುಟ್ಟಾಕ್ಸ್ತಾರೆ ಅಂದರೆ ಅದಕ್ಕೆ ನಾನು ಯಾಕೆ ಉತ್ತರ ಕೊಡಬೇಕು? ಜಗದೀಶ್ ಶೆಟ್ಟರು ಗೌರವದಿಂದ ಬಂದರು, ಅವರೇ ಮೊನ್ನೆ ಹೇಳಿದ್ದಾರೆ, ನಿನ್ನೆನೂ ಕೂಡ ನನ್ನನ್ನು ಗೌರವದಿಂದ ನಡೆಸ್ಕೊಂಡಿದ್ದಾರೆ, ಗೌರವನ ಕೊಟ್ಟಿದ್ದಾರೆ. ನಾನು ಅಲ್ಲಿ ಹೋದಾಗ ನನಗೇನೂ ತೊಂದರೆ ಆಗಿಲ್ಲ, ಆದರೆ ಮತ್ತೆ ನಾನು ಮನೆಗೆ ವಾಪಸ್ ಬಂದಿದ್ದೀನಿ ಅಂದಿದ್ದಾರೆ. ಅಂದರೆ ಅವರಿಗೆ ಭಾಳ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಭಾಳ ಗೌರವವನ್ನು ಕೊಡುತ್ತೆ ಹೊರಗಡೆಯಿಂದ ಬಂದರೆ ಅಂಥೇಳಿ. ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ, ವಿರೋಧ ಪಕ್ಷಕ್ಕೆ ಹೋದ್ರೂ ಕೂಡ ಕಾಂಗ್ರೆಸ್ಸಿಗೆ ಗೌರವ ಕೊಡ್ತಕ್ಕಂಥ ಮನಸ್ಸು ಅವರಿಗಿರೋದ್ರಿಂದ ಹಿರಿಯರಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರು ಬಂದು ಹೋಗಿದ್ದಕ್ಕೆ ಅವರು ಉತ್ತರ ಕೊಡಬೇಕೆ ಹೊರತು ನಾನಲ್ಲ. ಆದರೆ ಅವ್ರ ತೀರ್ಮಾನ ಏನಿದೆ ಅವ್ರ ಮನಸ್ಥಿತಿಯಲ್ಲಿ, ಕಾಂಗ್ರೆಸ್ ಬಗ್ಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವ, ವಿಶ್ವಾಸ, ಕಮಿಟ್ಮೆಂಟಿಗೆ ನುಡಿದಂತೆ ನಡೆದಾಗ ಅವ್ರನ್ನ MLC ಅವ್ರು ಮಾಡಿದರು. ಇದನ್ನೆಲ್ಲ ನೋಡಿದಾಗ ಅವರಿಗೆ ಏನು ತೃಪ್ತಿ ತಂದಿದೆ, ಅದಕ್ಕೆ ಧನ್ಯವಾದ ಹೇಳ್ಬೋದು. ಸೌದಿಯವ್ರನ್ನ ವಿಚಾರಗಳನ್ನು ಹೀಗೆ ಹೋಗ್ತಾ ಹೋದರೆ ಇನ್ನೊಂದು 20 ಜನರದ ಹೆಸರು ಹೇಳ್ತೀನಿ. ಅದಕ್ಕೆ ಅದು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಅಂಥ ಸಂದರ್ಭ ಬರೋದಿಲ್ಲ ಅಂತೇಳಿ ನನಗೆ ವಿಶ್ವಾಸ ಇದೆ. ಸೌದಿಯವ್ರ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಗೌರವ ಇದೆ, ಕಮಿಟ್ಮೆಂಟ್ ಇದೆ. ಅವರಾಗಲೇ ಮಾತಲ್ಲಿ ಹೇಳಿದ್ದಾರೆ. ಅವ್ರು ಹೇಳಿರೋದ್ರಿಂದ ಮತ್ತೆ ಅದನ್ನು ನಾನು ಉಚ್ಚರಿಸೋದು ನನಗೆ ಸಮಂಜಯ ಅಲ್ಲ ಅಂಥೇಳಿ ನಾನು ಅಂದ್ಕೊಳ್ತೀನಿ. ನಾನು ಏನು ಹೇಳಿದ್ರು ಮತ್ತೆ ಅಲ್ಲ, ನಾನು ಏನು ಹೇಳಿದ್ರು ಬೇರೆ ಕಡೆಯಿಂದ ಬರ್ತಾರೆ, ಅದಕ್ಕೆ ಏನಿಲ್ಲ. ಸ್ಮಾರ್ಟ್ ಸಿಟಿ 1000 crores, ಎವ್ರಿ ಪೈ ವಿಲ್ ಬಿ ಇನ್ ಕ್ವೆಶ್ಚನ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ಡೋಂಟ್ ವರಿ, ನಿಮ್ಮ ದುಡ್ಡು ಅದನ್ನು ಏನು ಅದಕ್ಕೆ ರೆಸ್ಪೆಕ್ಟ್ ಸಿಗಬೇಕೋ ಅದು ಸಿಗ್ತದೆ. ಹಾಂ, ಎಲ್ಲಿ ಸರ್ ಸೂಡಾ ಆಫೀಸ್ ಮುಂದೆ ಸರ್ ಒಂದು ರೋಡ್ ಥರ ಇತ್ತು ಸರ್, ಅದು ಒಂದು ನಿಮಿಷ ಅದು ಬಂದ್ ಮಾಡಿಬಿಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಬಂದಿದೆ ಸರ್. ನನಗೆ ಗೊತ್ತಿಲ್ಲ. ಆಯ್ತು, ನೋಡೋಣ, ಮಂಡೇಗೆ ಹೇಳ್ತೀನಿ ಅಂತಾರೆ. ಈಗ ನನಗೇನು ಗೊತ್ತೇ ಇಲ್ಲ, ಈಗ ಹೋಗಿ ನೋಡ್ಕೊಂಡು ಹೋಗ್ಬೇಕು ಈಗ ಜಾಗ. ನಾನು 2 days ಬ್ಯಾಕ್ ಸಂಬಡಿ ಬಂದು ನಾನು ಕಂಪ್ಲೇಂಟ್ ಕೊಟ್ಟರು ಸರ್. ಇಲ್ಲ ಇಲ್ಲ, ಒಂದು ನಿಮಿಷ. ಸ್ಟಾರ್ಟಿಂಗಲ್ಲೇ ಒಂದು ಸತಿ ನಾವು 2 ಸತಿ ಹೋಗಿ ಬಂದಿದ್ವಿ ಇದಕ್ಕೆ. ಒಂದು ಸತಿ ಜನರಲ್ಲಾಗಿ ಹೋಗಿ ಬಂದಿದ್ದು, ಇನ್ನೊಂದು ಸತಿಗೆ ಜನಪ್ರತಿನಿಧಿಗಳು ಯಾರ್ಯಾರಿದ್ರು ಇಂಜಿನಿಯರ್ಸ್ ಜೊತೆಗೆಲ್ಲ ಹೋಗಿ ಬಂದಿದ್ದೀವಿ. ನನಗಂತೂ ತೃಪ್ತಿ ತಂದಿಲ್ಲ ಸ್ಮಾರ್ಟ್ ಸಿಟಿ. ಡೋಂಟ್ ನಾನು ನಿಮಗೆ ಇಷ್ಟೇ ಅಲ್ಲ, ನಾನು ಹೇಳ್ತಾ ಹೋದರೆ ನಿಮ್ಗಿಂತ ಇನ್ನೂ ಮುಂದೆ ಹೋಗಿದ್ದೀನಿ ನಾನು ಜಾಸ್ತಿ. ಎಲ್ಲೆಲ್ಲಿ ಕೇಬಲ್ ಹೋಗಿ ಯಾವ ಹಳೆ ಕೇಬಲ್ನ ಹೊಸ ಕೇಬಲ್ ಅಂತೇಳಿ ತೋರಿಸಿದಾರೆ, ಅದು ಇದಾವೆ ನನ್ನ ಹತ್ರ. ಅದಕ್ಕೆ ನಾನು ಹೆಚ್ಚು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ನಾನು ಬೇಡ, ಐ ಆಮ್ ನಾಟ್ ಅನ್ ಇನ್ವೆಸ್ಟಿಗೇಷನ್ ಆಫೀಸರ್ ಆ್ಯಸ್ ಆಫ್ ನೌ. ಬಿಟ್ಬಿಡೋಣ, ಅದಕ್ಕೆ ಸ್ವಲ್ಪ ನನ್ನ ಫ್ರೀಡಮ್ ಕೊಡಿ. ನಾನು ಹೇಳಿದ್ದಲ್ಲ, ಅದನ್ನು ಉತ್ತರ ಚೆನ್ನಾಗಿ ಕೊಡಿಸ್ತೀನಿ ನಾನು. ಅಷ್ಟು ಈಸಿಯಾಗಿ ಬಿಡೋಣ. ಅದು ಅಷ್ಟೇ, ಏರ್ಪೋರ್ಟು ಅಷ್ಟೇ, ಇವೆರಡು. ಪಬ್ಲಿಕ್ ಡೊಮೈನಲ್ಲಿ ಹಾಗೆ ಒಂದು ಸ್ವಾಮಿಯವರೇ, ಎಲ್ಲ ಕಡೆಯೂ ಕೂಡ ನಾವೇನೇ ಮಾಡಿದ್ರು ಪಬ್ಲಿಕ್ ಡೊಮೈನಿಗೆ ಕಳಿಸ್ತೀವಿ. ನೀವೇನು ಕೊಟ್ಟಿದ್ರಿ ಇಲಾಖೆಗೆ ಕೊಡ್ತೀವಿ, ಅದಾದಮೇಲೆ ಮತ್ತೆ ಅವರು ತೀರ್ಮಾನ ಅಂತಾರೆ. ಈ ಥರ ವಿಚಾರಗಳು ಮುಂಚೆನೇ ಆಗಿದ್ದಾವೆ. ಇಲ್ಲ ಏನಾಗಲ್ಲ ಅದು. ಆಮೇಲೆ ಸೆಕೆಂಡ್ ಥರ್ಡ್ ಎಕ್ಸಾಮ್ಸ್ ತೊಗೊಳ್ತಾರಲ್ಲ, ದೇ ಆರ್ ವೆರಿ ಸ್ಮಾಲ್ ಇನ್ ನಂಬರ್ಸ್, ದೇ ಆರ್ ನಾಟ್ ವೆರಿ ಹೆವಿ. ಇಲ್ಲ, ಮುಂಚೆ ಎಲ್ಲ ಇದೇ ಥರ ಆಗಿದೆ, ಅಂಥ ಏನು ಪ್ರೆಷರ್ ಏನಾಗಲ್ಲ, ಡೋಂಟ್ ವರಿ. ಆಮೇಲೆ ಅವ್ರು ಈ ಎಕ್ಸಾಮ್ ತೊಗೊಳ್ಳೋರು ಆ ಎಕ್ಸಾಮ್ ತೊಗೊಳ್ಳಲ್ಲ, ಆ ಥರ ಎಲ್ಲ ಇದೆ. ಅದು ವರ್ಕೌಟ್ ಮಾಡಿರ್ತಾರೆ. ಐ ಕಾಂಟ್ ಎಕ್ಸ್ಪ್ಲೇನ್ ದಟ್ ಕಂಪ್ಲೀಟ್ಲಿ. ಒಂದು ದಿವಸ ಬೇಕಾದ್ರೆ ಅದ್ರ ಬಗ್ಗೆ ನಾನು ನನ್ನ ಡಿಪಾರ್ಟ್ಮೆಂಟಿಂದನೇ ಮೀಡಿಯಾಗೆ ಉತ್ತರ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತೀವಿ. ಅದೆಲ್ಲ ಪಕ್ಷದ ಹೈಕಮಾಂಡ್ ಅವ್ರು ಒಳ್ಳೆ ತೀರ್ಮಾನ ತಗೊಳ್ತಾರೆ. ಯಾಕಂದರೆ ನಾನು ಸ್ಟೇಟ್ಮೆಂಟು ಅವ್ರಿಗೆ ಕೊಡಬೇಡಿ ಅಂತೇಳಿ ನಾನು ಹೇಳೋದಕ್ಕಾಗೋದಿಲ್ಲ. ಅದನ್ನ ಹೈಕಮಾಂಡ್ ಗಮನಕ್ಕೆ ತರ್ತೀನಿ ನಾನು. ಅದ್ರ ಇಲ್ಲ ಇಲ್ಲಿ ಆ ಥರ ಇಲ್ಲ. ನಾನು ವಲಸಿಗರೆ, ನಾನು ಕಾಂಗ್ರೆಸ್ಸಲ್ಲಿದ್ದ, ನಾನು ಇರಲಿಲ್ಲ. ಬಂದ ಮೇಲೆ ಪ್ರೀತಿ ವಿಶ್ವಾಸ ಅಧಿಕಾರ ಎಲ್ಲ ಕೊಟ್ಟಿದ್ದಾರೆ, ನನಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ, ನಿಮಗೆ ಮಾತಾಡೋಂಥ ಭಾಗ್ಯನೂ ಕೊಟ್ಟಾರೆ. ಮತ್ತು ಈ ಥರ ಪ್ರಶ್ನೆನೂ ಏನು ಎಲ್ಲೆಲ್ಲಿ ಉಪ್ಪಿನಕಾಯಿ ಇರುತ್ತೆ, ಪಲ್ಯ ಇರುತ್ತೆ, ಸಪ್ಪೆ ಇರುತ್ತೆ, ಉಪ್ಪು ಇರುತ್ತೆ, ಎಲ್ಲದೂ ನಾವು ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಯಾಕೆ ತಲೆ ಕೆಡಿಸ್ಕೊಳ್ತೀರಿ? ಎಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತು ಹುಳಿ ಇಟ್ಕೊಳ್ಳೋಣ, ಹುಳಿ ಜಾಸ್ತಿ ಆಯಿತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಅದೆರಡು ಜಾಸ್ತಿ ಆಯ್ತು ಸ್ವಲ್ಪ ನೀರು ಹಾಕ್ಕೊಂಡು ರಸಮ್ ಮಾಡ್ಕೊಂಡು ತಿಂದುಬಿಡೋಣ ಅಷ್ಟೇ. ಜಾಸ್ತಿ ತಲೆ ಅದು ಕಾಂಗ್ರೆಸ್ ತಟ್ಟೆ ನಾವು ನೋಡ್ಕೋತೀವಿ. ಓಕೆ, ಐ ಥಿಂಕ್ ಸಾಕು. ತುಂಬ ಧನ್ಯವಾದಗಳು.